ಪುಷ್ಪ ಹ್ಮ್ ಬುಕ್ ನ ಓದಿ ಮುಗಿಸಿದ್ದೀನಿ ಇವಾಗ ಹೊಸ ಬುಕ್ ತಕೊಡ್ತೀರಾ? ಹೊಸ ಬುಕ್ಕಾ? ಹಾ. ಇಲ್ಲಿ ಸಿಗಲ್ಲಮ್ಮ ಕನ್ನಡ ಬುಕ್ಕು ಸ್ವೀಡನ್ ಅಲ್ಲಿ. ನಂಗೆ ಬೇಕೇ ಬೇಕು. ಬೇಕೇ ಬೇಕಾ? ಆಯ್ತು, ಹೋಗಿ ನೋಡೋಣ. ಇಲ್ಲಿ ಸ್ವೀಡನ್ ಅಲ್ಲಿ ಬುಕ್ ಸ್ಟೋರ್ ಹೋಗಿ ನೋಡೋಣ ಒಂದ್ಸಲಿ ಸಿಗುತ್ತಾ ಅಂತ. ಚೆಕ್ ಮಾಡ್ಕೊಂಡ್ ಬರೋಣ. ಸರಿ ಆಯ್ತು, ಬಾ. ಬಾ. ಆನಂದ್, ಹಾಯ್ ದಿವಾಕರ್. ಹಾಯ್ ಭುವನ್, ಎಲ್ಲ ಹೋಗ್ತಾ ಇದೀಯಾ? ಈ ಬುಕ್ ಓದಿ ಮುಗೀತು, ಇನ್ನೊಂದು ಹೊಸ ಬುಕ್ ಕೊಡ್ಸಿ ಕನ್ನಡ ಸ್ಟೋರಿ ಬುಕ್ ಅಂತ ಆಟ ಹಿಡ್ದಕ್ ಕೂತಿದ್ದಾನೆ. ಹೌದಾ, ಇಲ್ಲಿ ಹೋಗ್ತಾ ಇದ್ರ? ಹಾ, ಅದೇ ಬುಕ್ ಸ್ಟೋರ್ ಹೋಗಿ ನೋಡೋಣ ಅಂತ. ಇಲ್ಲಿ ಕನ್ನಡ ಬುಕ್ ಸಿಗಲ್ಲ, ಬಟ್ ಮತ್ತೆ ಬೇರೆ ಯಾವ್ದು ಬುಕ್ ನೋಡಕ್ ಹೋಗ್ತಾ ಇದ್ರ? ಅದೇ ಯಾವ್ದಾದ್ರು ಒಂದ್ ಇಂಗ್ಲಿಷ್ ಬುಕ್ ನಾದ್ರು ಕೊಡ್ಸೋಣ ಅಂತ. ಹೌದಾ, ಸೊ ನಿಮ್ಗೆ ಇದು ಗೊತ್ತಿಲ್ವಾ, bookshare.com? ಇಲ್ಲ. bookshare.com ಅಲ್ಲಿ ಅಲ್ಲಿ ಕಮ್ಯುನಿಟಿ ಲೈಬ್ರರಿ ಇದೆ, ಆನ್ಲೈನ್ ಲೈಬ್ರರಿ. ಅಲ್ಲಿ ನಿಮ್ಗೆ ಕನ್ನಡ ಬುಕ್ ಎಲ್ಲ ಈಸಿಯಾಗಿ ಸಿಗುತ್ತಲ್ವಾ, ಆರಾಮಾಗಿ ಶೇರ್ ಮಾಡ್ಬೋದು. ಇವಾಗ ನಿಮ್ ಬುಕ್ ಮುಗ್ದಿದೆಯಲ್ಲ ಓದ್ಬಿಟ್ಟು, ಇದನ್ನು ಅಪ್ಲೋಡ್ ಮಾಡಿದ್ರೆ ಬೇರೆ ಯಾರಾದ್ರೂ ಕೊಟ್ಬಿಟ್ಟು ಓದ್ಬೋದು. ಅದು ಫ್ರೀ ಸರ್ವಿಸ್. ಆರಾಮಾಗಿ ನಿಮ್ಗೆ ಬೇಕಾಗಿರೋ ಬುಕ್ಸ್ ಅಲ್ಲಿನ ತಗೊಂಡು ಓದ್ಬೋದು, ರಿಟರ್ನ್ ಮಾಡ್ಬೋದು, ನಿಮ್ ಬುಕ್ಸ್ ಕೊಡ್ಬೋದು. ಅದು ನಿಮ್ಗೆ ನಾನು ತೋರಿಸ್ತೀನಿ ನೋಡಿ. ಈ bookshare.com ಇದೆಯಲ್ಲ, ನೋಡಿ ಇಲ್ಲಿ ನೋಡಿ. ಸೊ ಎಲ್ಲಾ ಬುಕ್ಸ್ ನೋಡಿ, ಕನ್ನಡ ಬುಕ್ಸ್ ಸುಮಾರು ಬುಕ್ಗಳಿದಾವೆ. ಸೊ ನಿಮಗೆ ಬೇಕಾಗಿರೋ ಅದೇ ಇದು ಮಕ್ಕಳದ್ದು ಸ್ಟೋರಿ ಇದೆ, ಎಲ್ಲಾ ಬುಕ್ಸ್ ಇದೆ. ಸೊ ನೀವು ಇಲ್ಲಿಂದ ತಗೊಳ್ಳಿ, ಸುಮ್ಮನೆ ಯಾಕೆ ದುಡ್ಡೆಲ್ಲ ವೇಸ್ಟ್ ಮಾಡ್ಕೊಳ್ತೀರಾ? ಅಂದ್ರೆ ನಿಮ್ಗೆ ಬೇಕಾಗಿರೋದು ಬುಕ್ನು ಸಿಗಲ್ಲವಾ? ಇದು ಫ್ರೀ ಇದೆಯಾ? ಹೌದು, ಫ್ರೀಯಾ? ಓಕೆ, ನೋಡಿ, ಟ್ರೈ ಮಾಡಿ ಅಣ್ಣ. ಶೇರ್ ಮಾಡಿ ಹಂಗಾದ್ರೆ. ಮಾಡ್ತೀನಿ. ಓಕೆ ಓಕೆ, ಥ್ಯಾಂಕ್ ಯು. ಓಕೆನಾ? ಈಗ ಬುಕ್ ಸ್ಟೋರ್ ಹೋಗೋದು ಬೇಡ ನಾವು. ಓಕೆ.